ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನೀವೇ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ನಾನು ನಮ್ಮ ಮಮ್ಮಿಗೆ ವಿಡಿಯೋ ಮಾಡಬೇಕು ಬಾ ಮಮ್ಮಿ ಅಂತ ಅಂದೆ. ಸೊ ಹಾಗಾಗಿ ಅವರು ಲಿಪ್ಸ್ಟಿಕ್ ಹಾಕ್ಕೊಂಡು ಸ್ವಲ್ಪ ಐಲೈನರ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾರೆ. ಸೊ ಅವ್ರದ್ದು ದೃಶ್ಯ ತೋರಿಸ್ತೀನಿ. ಬೆಳಕಲ್ಲಿ ದೇವ್ರುಗಳು ಕಾಣಿಸ್ತಾರಲ್ಲ, ಬೆಳಕಲ್ಲಿ ಸ್ವಾಮೀಜಿ ಥರ ರೆಡಿ ಆಗ್ತಾ ಇದ್ದಾರೆ ಅವರು. ನಮ್ಮ ಅಮ್ಮ ಏನೋ ಕೂಗು ಸಿಕ್ಕಿದ್ದಾರೆ ಕುಕ್ಕರಲ್ಲಿ, ವಿಸಿಲ್ ಸೌಂಡ್ ಬರ್ತಾ ಇದೆ. ಸೊ ಪ್ಲೀಸ್ ಡೂ ಇಗ್ನೋರ್ ಬ್ಯಾಕ್ಗ್ರೌಂಡ್ ನಾಯ್ಸ್. ಸೊ ಈ ವಿಡಿಯೋ ಬಂದ್ಬಿಟ್ಟು ಡೇ ವಿತ್ ಮೈ ಮಾಮ್ ಮಾಡೋಣ ಅಂತ ಅನ್ಕೊಂಡೆ. ಬಿಕಾಸ್ ನಮ್ಮ ಡ್ಯಾಡಿ ನಮ್ಮ ಅಣ್ಣ ಒಂದು ಈವೆಂಟ್ಗೆ ಹೋಗಿದ್ದಾರೆ. ಸೊ ಹಾಗಾಗಿ ನಾನು ನಮ್ಮ ಮಮ್ಮಿ ಮನೇಲಿ ಇದ್ವಿ. ಸೊ ಹಾಗಾಗಿ ಡೇ ವಿತ್ ಮೈ ಮಾಮ್ ಮಾಡೋಣ ಅಂತ ಅನ್ಕೊಂಡೆ. ಸೊ ಡೇ ವಿತ್ ಮೈ ಮಾಮ್ ಹೋಗ್ಬಿಟ್ಟು ಆಫ್ಟರ್ನೂನ್ ವಿತ್ ಮೈ ಮಾಮ್ ಆಗ್ತಾ ಇದೆ. ಯಾಕಂದ್ರೆ ಮಮ್ಮಿ ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಇದ್ರು. ಸೊ ಹಾಗಾಗಿ ಇವಾಗ ಆಫ್ಟರ್ನೂನ್ ಅಲ್ಲಿ ಏನೇನ್ ಮಾಡ್ತೀವಿ, ಏನ್ ಮಾಡ್ಬೋದು ಒಟ್ಟಿಗೆ, ಸೊ ನೋಡ್ಬಿಟ್ಟು ಎಷ್ಟು ವಿಡಿಯೋನಲ್ಲಿ ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ವಿಡಿಯೋನು ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ಅಡುಗೆ ಮಾಡ್ತಾ ಇದ್ದಾರೆ. ಆಲ್ರೆಡಿ 1:30 ಆಗಿದೆ, ಹಶ್ವು ಆಗ್ತಾ ಇದೆ. ಸೊ ಏನ್ ಮಾಡ್ತಾ ಇದ್ದಾರೆ ನೋಡೋಣ, ಕೇಳೋಣ, ಅವ್ರ ಬಾಯಿಂದನೇ ಕೇಳೋಣ. ನೋಡಿ ಗಾಯ್ಸ್, ರೂಮಲ್ಲಿ ರೆಡಿ ಆಗಿದ್ದು ಸಾಲದು ಅಂತ ಒಂದು ಕಿಚನಲ್ಲೂ ರೆಡಿ ಆಗ್ತಾ ಇದ್ದಾರೆ. ನಮ್ಮ ಡ್ಯಾಡಿಗೋಸ್ಕರ ಇಷ್ಟೊಂದೆಲ್ಲ ರೆಡಿ ಆಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ವಿಡಿಯೋಗೆ ಮಾತ್ರ ಇಷ್ಟೊಂದು ರೆಡಿ ಆಗ್ತಾ ಇದ್ದಾರೆ. ನಮ್ಮ ಡ್ಯಾಡಿ ಈ ವಿಡಿಯೋ ನೋಡಿದ್ರೆ ಪಾಪ ತುಂಬ ಫೀಲ್ ಮಾಡ್ಕೋತಾರೆ. ಓಕೆ, ಮಗಳು ಬಂದಿರೋ ಖುಷಿಗೆ ಏನು ಅಡುಗೆ ಮಾಡ್ತಾ ಇದ್ದೀರಾ ನೀವು ಇವತ್ತು? ರಾಗಿ ದೋಸೆ, ಅದಾದ್ಮೇಲೆ ಫ್ರಾನ್ಸ್ ಫ್ರೈ ಥರ, ಫ್ರಾನ್ಸ್ ಸೆಮಿ ಗ್ರೇವಿ ಮಾಡ್ತಾ ಇದ್ದೀನಿ. ಯಾವ್ದು ತುಂಬಾ ಖುಷಿ ಕೊಡೋ ವಿಷಯ ಅಥವಾ ಖುಷಿ ಕೊಡೋ ಟೈಮ್, ದಿಸ್ ಇಸ್ ದ ಪ್ರೀಶಿಯಸ್ ಟೈಮ್ ಅಥವಾ ಯಾವ್ದು ಬೆಸ್ಟ್ ಟೈಮು ಅಂತ ಅಂದ್ರೆ, ನಾನು ಯಾವ ಟೈಮ್ ನಮ್ಮ ಮಮ್ಮಿ ಜೊತೆ ಸ್ಪೆಂಡ್ ಮಾಡ್ತೀನಿ. ಅದು ಎಸ್ಪೆಷಲಿ ಆಲ್ಮೋಸ್ಟ್ ಎಲ್ಲ ಗರ್ಲ್ಸ್ಗೂ ಇದು ರಿಲೇಟ್ ಆಗುತ್ತೆ. ಮದುವೆ ಆದ್ಮೇಲೆ ಮಮ್ಮಿ ಜೊತೆ, ಮದುವೆ ಆದ್ಮೇಲೆ ತಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ಅದು ಸಖತ್ತು ಪ್ರೀಶಿಯಸ್ ಮೂಮೆಂಟ್. ಒಬ್ಬೊಬ್ರಿಗೆ ತಂದೆ ತುಂಬಾ ಕ್ಲೋಸ್ ಇರ್ತಾರೆ ಅಥವಾ ತಾಯಿ ತುಂಬಾ ಕ್ಲೋಸ್ ಇರ್ತಾರೆ. ಆಕ್ಚುಲಿ ನನಗೆ ನಮ್ಮ ಡ್ಯಾಡಿನೇ ಫೇವ್ರೇಟು. ಬಟ್ ಸ್ಟಿಲ್ ನನಗೆ ನಮ್ಮ ಮಮ್ಮಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಸ್ವಲ್ಪ ಚೆನ್ನಾಗಿರುತ್ತೆ, ಫ್ರೆಂಡ್ಲಿ ಆಗಿರ್ತೀವಿ. ನನಗೆ ಮಮ್ಮಿ ಅನ್ನೋದಕ್ಕಿಂತ ಅವರು ಫ್ರೆಂಡ್ ಥರ ಇರ್ತಾರೆ. ಸೊ ಆ ಥರ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಏನೇನು ಅಡುಗೆ ಮಾಡ್ತಾ ಇದ್ದಾರೆ ನೋಡೋಣ. ಇದು ಕರ್ಮೀನು, ಸೀಗಡಿ, ಕರ್ಮೀನಲ್ಲೇ ಸೀಗಡಿ ಕರ್ಮೀನು. ಗಮ್ಮಂತ ಇದೆ ವಾಸನೆ. ಬರೀ ಸೀಗಡಿ, ಇದು ಕರ್ಮೀನ್ ಇಲ್ಲ ಇದರಲ್ಲಿ, ಬರೀ ಸೀಗಡಿ. ಗಮ್ಮಂತ ಇದೆ ವಾಸನೆ. ಅಂಡ್ ಇದು ಚಿಕನ್ ನಗೆಟ್. ಕುಕಿಂಗ್ ಇನ್ ಪ್ರೋಗ್ರೆಸ್. ಸೊ ಫೈನಲಿ ಲಂಚ್ ರೆಡಿ ಆಯಿತು. ಲಂಚ್ ಮುಗಿಸ್ಕೊಂಡು ಸ್ವಲ್ಪ ಆಚೆ ಹೋಗ್ಬೇಕಿತ್ತು. ರೆಡಿ ಮಾಡ್ತಾ ಇದ್ದಾರೆ ನೋಡು, ಫುಲ್ ಬ್ಲಾಕ್ ಜಾಮ್. ಬರುವಾಗ ಶುಗರ್ ಕೇನ್ ಜ್ಯೂಸ್ ಕುಡ್ಕೊಂಡು ಬಂದ್ವಿ. ಶುಗರ್ ಕೇನ್ ಇಸ್ ಮೈ ಫೇವ್ರೆಟ್. ಪಲ್ಯೂಷನ್ ಬ್ಯಾಂಗ್ಳೂರ್ ಇಸ್ ಫೇಮಸ್ ಫಾರ್ ಪಲ್ಯೂಷನ್. ಆಚೆ ಹೋಗಿ ಬರುವಷ್ಟೊತ್ತಿಗೆ ಜೋರು ಮಳೆ ಬರ್ತಾ ಇತ್ತು. ಸೊ ಮಳೆ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಮನೆಗೆ ಬಂದ್ವಿ. ಅಷ್ಟು ನಮ್ಮ ಕೆಂಚು ಮೇಲೆ ಬಂದ. ಸೊ ಚಳಿ ಅಂತ ಮ್ಯಾಟ್ ಮೇಲೆ ಮಲಗಿದ್ದಾನೆ. ಸೊ ಮಳೆ ನಿಂತ ಮೇಲೆ ಕೆಂಚ ಊಟ ಮಾಡಿ ಹೊರಡೋದು. ಅಲ್ಲಿವರೆಗೂ ಕೆಂಚು ಸಾರಿಗೆ. ನಾನು ನಮ್ಮ ಚಿನ್ನು ವಾಕಿಂಗ್ಗೆ ಬಂದ್ವಿ. ಸೊ ಈವ್ನಿಂಗ್ ವಾಕ್, ಮಧ್ಯಾಹ್ನ ಊಟ ಅಂತ ಸಖತ್ತಾಗಿತ್ತು, ಚೆನ್ನಾಗಿ ತಿಂದ್ವಿ. ಸೊ ಹಾಗಾಗಿ ಇವಾಗ ಈವ್ನಿಂಗ್ ವಾಕ್ಗೆ ಬಂದ್ವಿ ನಾನು. ಸೊ ಫಾರ್ ದಿಸ್ ವಿಡಿಯೋ ಟೇಕ್ ಕೇರ್, ಬಾಯ್.